ಮಾಮೂಲಿ ಹೆಂಗಸ್ರಿಗಾರೆ ಕಣ್ಣು ಮುಚ್ಕೊಂಡು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಎಷ್ಟಿದ್ರೂ ಹೋಗುತ್ತೆ ಏನು ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ಮಾಡಿದ್ರೂ ಹೋಗುತ್ತೆ. ಬೇಕಾದ್ರೆ ಬೇರೆ ಕಡೆಯಿಂದ ತಂದು ಮಾಡ್ತೀನಿ ಅಂದರೂ ಲಾಭ ಇದೆ. ಅವ್ರ ಕೆಪಾಸಿಟಿ ಮೇಲೆ ಸ್ಪೂನ್ ಎಲ್ಲ ಮಾಡ್ಕೊಂತಿದ್ರೆ ಅವ್ರು ಮಾಡ್ಕೊಳಂಗಿದ್ರೆ ಮಾಡ್ಕೊಬೋದು. ಒಂದೂವರೆ ಸಾವಿರ ಬೇಡ, 1,000 ಮಾಡಿದ್ರೆ 2,000 ರೂಪಾಯಿಗಂತೂ ಮೋಸ ಇಲ್ಲ. ಎಲ್ಲ ಹೋಗಿ ಮಾರ್ಕೆಟಿಂಗ್ ಏನಿಲ್ಲ ಸರ್, ಎಲ್ಲ ಇಲ್ಲೇ ಹೋಗುತ್ತೆ ಏನು ತೊಂದರೆ ಇಲ್ಲ. ಈಗೆಲ್ಲ ಪ್ಲಾಸ್ಟಿಕ್ ಬ್ಯಾನ್ ಆಗಿರೋದ್ರಿಂದ ಸ್ವಲ್ಪ ಇದ್ರ ಕಡೆ ಜಾಸ್ತಿ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಜೇನುಗೂಡು ಕ್ರಿಯೇಷನ್ಸ್. ನಾವಿವತ್ತು ಸ್ಮಾಲ್ ಸ್ಕೇಲ್ ಬಿಸ್ನೆಸ್, ಸಣ್ಣ ಕೈಗಾರಿಕೆ ಉದ್ಯಮದ ಬಗ್ಗೆ ಮಾಹಿತಿ ನೀಡ್ತಿದ್ದೀವಿ. ಅರೆಕಾ ಪ್ಲೇಟ್ಸ್ ಅಂದರೆ ಅಡಿಕೆ ಪಟ್ಟೆಯಿಂದ ಮಾಡಿರೋಂತಹ ಪ್ಲೇಟ್ಸ್ ಬಗ್ಗೆ ಮಾಹಿತಿ ನೀಡ್ತಿದ್ದೀವಿ. ಅದರಲ್ಲೂ ಹೆಂಗಸರೇ ಮಾಡಬಹುದಾದಂಥ ಈ ಬಿಸ್ನೆಸ್ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ರಾಘವೇಂದ್ರ ಅವರು ನೀಡ್ತಾರೆ. ಬನ್ನಿ. ಕೊರೋನಾ ಆದಮೇಲೆ ಮಾಡ್ತಾ ಇದ್ದೀವಿ. ಮುಂಚೆ ಮಾಡಿದ್ವಿ, ಈಗ ಕೊರೋನಾ ಆದಮೇಲೆ ಸ್ವಲ್ಪ ಜಾಸ್ತಿ ಇದೆ ಡಿಮ್ಯಾಂಡ್. ಈಗೆಲ್ಲ ಪ್ಲಾಸ್ಟಿಕ್ ಬ್ಯಾನ್ ಆಗಿರೋದ್ರಿಂದ ಸ್ವಲ್ಪ ಇದ್ರ ಕಡೆ ಜಾಸ್ತಿ ಇದೆ. ನಿಮಗೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಮಾರ್ಕೆಟಿಂಗ್ ಏನಿಲ್ಲ ಸರ್, ಎಲ್ಲ ಇಲ್ಲೇ ಹೋಗುತ್ತೆ, ತೊಂದರೆ ಇಲ್ಲ. ಎಲ್ಲ ಬಂದು ಇಲ್ಲೇ ತೊಗೊಂಡೋಗ್ತಾರೆ. ಮುಂಚೆ ಆಗಿರೋ ತೊಗೊಂಡೋಗಿ ಹಾಕ್ತಿದ್ವಿ, ಈಗೇನು ನೆಸಿಟಿ ಇಲ್ಲ. ಈಗ ಎಷ್ಟಿದ್ರು ಇಲ್ಲೇ ಬಂದು ತೊಗೊಂಡೋಗ್ತಾರೆ. ಹಂಗೂ ಇತ್ತು ಅಂದರೆ ಏನೋ ಜಾಸ್ತಿ ಇತ್ತು ಅಂದರೆ ಯಾರು ಹೇಳಿದ್ರು ಬೇಕಾದ್ರೆ ತೊಗೊಂಡೋಗಿ ಹಾಕೋದ್ರೆ ಹಾಕ್ತೀನಿ ಅಂತ. ಈಗ ಅಕ್ಕಪಕ್ಕ ಎಲ್ಲ ಇಲ್ಲಿ ಸ್ವಲ್ಪ ಹೆಸರಾಗಿರೋದ್ರಿಂದ ತಲೆ ಕೆಡ್ಸ್ಕೊಳಂಗಿಲ್ಲ. ಎಲ್ಲ ಡೈಲಿ ಎಷ್ಟಿರ್ತಾ ಬಂದು ತೊಗೊಂಡೋಗ್ತಾರೆ. ಅದೇ ನಾವು ಎಲೆ ಗುಬ್ಬಿಯಿಂದ ತರ್ತೀವಿ, ಗುಬ್ಬಿ ತುಮಕೂರಿಂದ ತರ್ತೀವಿ. ಎಲೆ ಬಂದು ತಂದು ಒಂದು ಕಟ್ಟಿಗೆ 50 ರೂಪಾಯಿ ಆಗುತ್ತೆ. 20 ಇರುತ್ತೆ. ಆಮೇಲೆ ತಂದು ಅದನ್ನು ಬಿಸಿಲಲ್ಲಿ ಒಣಗಾಕಿ ತಿರ್ಗಾ ಆಮೇಲೆ ಎಲ್ಲ ಡ್ರೈ ಆದಮೇಲೆ ತಿರ್ಗಾ ನೀರಿಗೆ ಹಾಕಿ ನೀರಲ್ಲಿ ಒಂದು 20 ನಿಮಿಷ ನೆನೆಸಿ ತಿರ್ಗಾ ಒಂದು 10ರಿಂದ 15 ನಿಮಿಷ ಒಣಗಿಸಿ ಆಮೇಲೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಾದ್ಮೇಲೆ ಮಾಮೂಲಿ ಮಿಷಿನಲ್ಲಿ ಹೀಟ್ ಮಾಡ್ಕೊಂಡು ಒಂದು 20-25 ನಿಮಿಷ ಹೀಟ್ ಆದಮೇಲೆ ತಿರ್ಗಾ ಮಾಮೂಲಿ ಆ್ಯಸ್ ಇಟ್ ಈಸ್ ಹೆಂಗಿದೆ ಅದು ಹೊಡಿತೀವಿ. ಅದು ಹೊಡೆದಾದ್ಮೇಲೆ 12 ಇಂಚು ಸಪ್ರೇಟ್ ಮಾಡ್ತೀವಿ. 6 ಇಂಚು, 8 ಇಂಚು, 10 ಇಂಚು, 12 ಸಪ್ರೇಟ್ ಮಾಡಿ ಯಾವುದಕ್ಕೆ ಏನಾರು ಬೇಕೋ ಅಲ್ಲ ಆ್ಯಸ್ ಇಟ್ ಇಸ್ ಹೆಂಗಿದೆ ಅದು ಇಟ್ಕೊಂಡು ಹೋಗಿ ಅದ್ರ ಆಮೇಲೆ ನಾವು ಪ್ರೊಡಕ್ಷನ್ ತೆಗಿತೀವಿ. ಹಂಗಾದ್ರೆ ಬೇಡಿಕೆ ಇದೆ. ಬೇಡಿಕೆ ಏನು ಇನ್ನೂ ಬೇಕಾದ್ರೆ ಇನ್ನೂ ಬೇರೆ ಕಡೆಯಿಂದ ತಂದು ಮಾಡ್ತೀನಿ ಅಂದ್ರೂ ಕೆಪಾಸಿಟಿ ಇದ್ದರೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಎಷ್ಟಿದ್ರೂ ಹೋಗುತ್ತೆ, ಏನು ತೊಂದರೆ ಇಲ್ಲ. ಇದು ಪಾನಿಪುರಿಗೆ ಆಗುತ್ತೆ. 6 ಇಂಚು 1.5-2 ರೂಪಾಯಿ ಎಲ್ಲ ಮಾರ್ತೀವಿ. ಇದು 8 ಇಂಚು 3 ರೂಪಾಯಿ 4 ರೂಪಾಯಿಗೆ ಮಾರ್ತೀವಿ. ಇದು 10 ಇಂಚು 6 ರೂಪಾಯಿ 7 ರೂಪಾಯಿ ಮಾರ್ತೀವಿ. ಅಂಗಡಿಲಾದ್ರೆ 9 ರೂಪಾಯಿ ತೊಗೊತಾರೆ, 8 ರೂಪಾಯಿ. ತಾವಿಲ್ಲಿ ನಾವು 5 ರೂಪಾಯಿ 6 ರೂಪಾಯಿ ಮಾರಾಕ್ತೀವಿ. ಇದು 12 ಇಂಚು ಇಲ್ಲಿ 7 ರೂಪಾಯಿ 8 ರೂಪಾಯಿ ಕೊಡ್ತೀವಿ. ಅಂಗಡಿಲಾದ್ರೆ 10-12 ತೊಗೊತಾರೆ. ಇನ್ನು ನಿಮ್ಮ ಡಿಮಾರ್ಟಲ್ಲಿ ತೊಗೊತೀನಿ, ಇದು 1 to ಡಬಲ್ ಆಗುತ್ತೆ. 1 ಅವರ್ಗೆ 1 ಡೈಯಲ್ಲಿ 40ರಿಂದ 50 ಮಾಡ್ಬೋದು. ಒಂದು ಡೈಯಲ್ಲಿ ಎಷ್ಟು 1 ಅವರ್ ಅಂದರೆ ಮಾಮೂಲಿಯಾಗಿ 40 ಮಾಡ್ಬೋದು, 50 ಮಾಡ್ಬೋದು. 50 ಅಂತೂ ಸ್ವಲ್ಪ ಕಷ್ಟ ಆಗುತ್ತೆ, 40 ಅಂತೂ ಆರಾಮಾಗಿ ಮಾಡ್ಬೋದು. 1 ಅವರ್ 40 ಮಾಡ್ಬೋದು. ಎಷ್ಟು ಜನ ಎಂಪ್ಲಾಯಿಗಳು ಬೇಕು ಸರ್? ಮಾಮೂಲಿಗೆ 5 ಡೈಗೆ 2 ಬೇಕೇ ಬೇಕು. 5 ಡೈ ಒಂದು ಮಿಷಿನ್ಗೆ 2 ಹೆಲ್ಪರು, ಒಬ್ಬ ಒಬ್ಬರು ಮಾಮೂಲಿ ಆಪ್ರೇಟ್ರು ಒಬ್ಬರು ಬೇಕೇ ಬೇಕು. 2 ಅಂತೂ ರೆಗ್ಯುಲರಾಗಿ ಬೇಕೇ ಬೇಕು. ಈ ಒಂದು ಮಿಷಿನ್ಗೆ 5 ಇರುತ್ತಲ್ಲ, 5 ಥರದ್ಗೆ 5 ಥರದ್ದು 2 ಬೇಕೇ ಬೇಕು. ಒಬ್ಬರು ನಿಂತ್ಕೊಂಡು ಆಪ್ರೇಟ್ ಮಾಡೋದಕ್ಕೂ ಒಬ್ಬರು ಎತ್ಕೊಡೋದು. ದಿನಕ್ಕೆ ಒಂದು 800ರಿಂದ 1000 ಆಗುತ್ತೆ. 1200 1300 ಆಗುತ್ತೆ ಸರ್. 5-6 ಅಲ್ವಾ, 1-1.5 ಆಗುತ್ತೆ ನಿಮಗೆ. ಹತ್ರ ಒಂದಿನ ನೀವು 1200 ಅಂದರೆ ಒಂದಿನ ಒಂದು 6,000 7,000 ಆಗುತ್ತೆ. ಎಲ್ಲ ಹೋಗಿ ನಮಗೊಂದು ರೆಗ್ಯುಲರ್ ಆಗಿ ಮಾಡ್ತೀನಿ ಅಂದ್ರೆ 1,500 2,000 ರೂಪಾಯಿ ಡೈಲಿ ಸಿಗುತ್ತೆ. ನಾನು 1,500 ರೂಪಾಯಿ ಮಾಡಿದ್ರೆ 1,500 ಬೇಡ, 1,000 ಮಾಡಿದ್ರೆ 2,000 ರೂಪಾಯಿಗಂತೂ ಮೋಸ ಇಲ್ಲ. ಎಲ್ಲ ಹೋಗಿ ಇದನ್ನ ಹೆಂಗಸರುಗಳೇ ಆಪರೇಟ್ ಮಾಡ್ಬೋದಾ? ಲೇಡೀಸೇ ಮಾಡ್ತಾರೆ. ಫಸ್ಟ್ ನಾವು ಮಾಡಿದ್ವಿ, ಈಗ ಲೇಡೀಸೇ ಮಾಡ್ತಾ ಇರೋದು. ಮೋಸ್ಟ್ ಆಫ್ ಆಲ್ ಎಲ್ಲ ಲೇಡೀಸೇ ಇದಕ್ಕೆ. ಅವ್ರಿಗೆ ಒಂಚೂರು ಸಂಬಳ ಗಂಡಸರಾದ್ರೆ ಕೆಲ್ಸಕ್ಕೆ ನೆಟ್ಟಗೆ ಬರಲ್ಲ, ಅವ್ರದ್ದು ಇರ್ತವೆ. ನಾವು ಮುಂಚೆ ಒಬ್ರು ಮಾಡೋರು, ಅವ್ರಿಗೆ ಸ್ವಲ್ಪ ಅಲ್ಲಿ ಕಾಸು ಬೇರೆ ಜಾಸ್ತಿ ಕೊಡಬೇಕು. ಲೇಬರ್ ಅಂದರೆ 400-500 ರೂಪಾಯಿ ಆರಾಮಾಗಿ ಬರ್ತಾರೆ. ಜೆಂಟ್ಸ್ ಆದರೆ 700-800 ಕೊಡ್ತಾರೆ. 700-800 ಕೊಟ್ಟರೆ ನಮಗೆ ಲಾಸ್ ಆಗುತ್ತೆ. ಮಾಮೂಲಿ 500 ರೂಪಾಯಿ ಕೊಟ್ಟರೆ ನಮ್ಗೆ ಇಲ್ಲಿ ವರ್ಕೌಟ್ ಆಗುತ್ತೆ. ಮಾಮೂಲಿ ಹೆಂಗಸ್ರಿಗಾರೆ ಕಣ್ಣು ಮುಚ್ಕೊಂಡು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಒಟ್ಟು ಟೋಟಲ್ಲು 2-12 ಬರುತ್ತೆ, 1-10-2 ಬರುತ್ತೆ. ನೀವು ಹೆಂಗೆ ಚಾಯ್ಸ್ ಮಾಡ್ತೀರೋ ಹಂಗೆ. ಇವಾಗ ಮಾಮೂಲಿಯಾಗಿ 5 ಒಂದು ಮಿಷಿನಲ್ಲಿ 5 ಬರುತ್ತೆ. 12, 10, 8,
6 4 ನಮ್ಮಲ್ಲಿ 4 ವೇಸ್ಟ್ ಆಗುತ್ತೆ ಅಂತೇಳಿ ನಾವು ಹಾಕಿಲ್ಲ. ಅದು ಸುಮ್ಮನೆ ಅದು ಕರೆಂಟು ಎಲ್ಲ ವೇಸ್ಟ್ ಆಗುತ್ತೆ. ಏನು ಕಾಸ್ಟ್ ಸರ್ ಮಿಷಿನ್? ಇದು ಟೋಟಲ್ ಎಲ್ಲ 3 ಲಕ್ಷ ಚಿಲ್ಲರೆ ಆಗುತ್ತೆ ಸರ್. 3 ಲಕ್ಷದ ಶೀಲ್ಡ್. ನಾ ತಂದಾಗ 280, ಈಗ 3.5 ಆಗ್ಬೋದು. ನಿಮಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಲು ಅಂದರೆ ಬಂಡವಾಳ ಹೂಡಲು MSME ಸ್ಕೀಮ್ ಮೂಲಕ ಭಾರತ ಸರ್ಕಾರದಿಂದ ಲೋನ್ ಕೂಡ ಪಡಿಬಹುದು. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ಕಚೇರಿ ಫೋನ್ ನಂಬರ್ ಹಾಕಿರ್ತೇನೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೀದಿರ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಡಿಯೋವೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.